ಒಂದು ಕಡೆ ಟ್ರಾಫಿಕ್ ಕ್ಲಿಯರ್ ಮಾಡುವುದು, ಮತ್ತೊಂದು ಕಡೆ ನಿಯಮ ಉಲ್ಲಂಘಿಸಿದವರ ವಿರುದ್ಧ ದಂಡ ಹಾಕುವುದರಲ್ಲಿ ಸಂಚಾರಿ ಪೊಲೀಸರು ಬ್ಯುಸಿಯಾಗಿದ್ದಾರೆ. ಈ ನಡುವೆ ದಂಡ ಬಿದ್ದರೂ ಪಾವತಿಸಿದವರ ಪಟ್ಟಿ ಪೊಲೀಸರಿಗೆ ಅದೊಂದು ನಂಬರ್ ಉಬ್ಬೇರುವಂತೆ ಮಾಡಿದೆ. ಆತನಿಂದ ದಂಡ ವಸೂಲಿ ಮಾಡೋದೇ ಇದೀಗ ದೊಡ್ಡ ಸವಾಲಾಗಿದೆ. ಪೊಲೀಸರು ಹಿಡಿಯೋಲ್ಲ, ಎಲ್ಲಂದರಲ್ಲಿ ದಂಡ ಕಟ್ಟೋ ಹಾಗಿಲ್ಲ ಅಂತ ಹೇಳಿ ಬೇಕಾಬಿಟ್ಟಿ ವಾಹನ ಚಲಾಯಿಸಿದ್ರೆ ಹುಷಾರಾಗಿರಿ. ಯಾಕಂದ್ರೆ ನಗರದಲ್ಲಿರುವಂತಹ CCTVಗಳು ನಿಮ್ಮ ನಿಯಮ ಉಲ್ಲಂಘನೆ ಮೇಲೇನೆ ಕಣ್ಣಿಟ್ಟಿರುತ್ತೆ. ಟೈಮ್ ಆಯ್ತು ಅಂತ ಒಂದು ಸಿಗ್ನಲ್ ಜಂಪ್ ಮಾಡಬಹುದು. ಹೆಲ್ಮೆಟ್ ಇಲ್ಲದೆ ಪೊಲೀಸರ ಕೈಯಲ್ಲಿ ತಗಲಾಕೊಂಡು ಫೈನ್ ಕೊಟ್ಟೋದು ಕಾಮನ್. ಆದ್ರಲ್ಲಿ ಒಂದೇ ಸ್ಕೂಟರ್ ಟ್ರಾಫಿಕ್ ಪೊಲೀಸರ ಎದ್ದೆಗೆಡಿಸಿದೆ. ಒಂದಲ್ಲ ಎರಡಲ್ಲ, 100 ಕೇಸ್, ಲಕ್ಷ ದಂಡ ಬಿದ್ದಿದೆ. ಮುನ್ನೂರಕ್ಕೂ ಹೆಚ್ಚು ರೂಲ್ಸ್ ಬ್ರೇಕ್ ಮಾಡಿದ ಸವಾರ. 30,000 ಸ್ಕೂಟರ್ ಮೇಲೆ 3 ಲಕ್ಷ ರೂಪಾಯಿ ದಂಡ. ಹೆಲ್ಮೆಟ್ ಹಾಕಿಲ್ಲ, ವಿದೌಟ್ ಹೆಲ್ಮೆಟ್ ಡಬಲ್ ರೈಡಿಂಗ್. ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಅದೇಗೆ ಗಾಡಿ ಓಡಿಸ್ತಿದ್ದಾನೆ ನೋಡಿ. K05 KF7969 ಸಂಖ್ಯೆಯ ಆಕ್ಟಿವಾ ಗಾಡಿ ಸೆಕೆಂಡ್ ನಲ್ಲಿ ಸೇಲ್ ಮಾಡಿದ್ರು 30,000 ಕೊಡಲ್ಲ. ಹೊಸ ಗಾಡಿಯ ಬೆಲೆ 1 ಲಕ್ಷ ದಾಟಲ್ಲ. ಆದ್ರೆ ಇದೇ ಸ್ಕೂಟರ್ ವಿರುದ್ಧ 300ಕ್ಕೂ ಹೆಚ್ಚು ಕೇಸ್ಗಳಿವೆ. ಬರೋಬ್ಬರಿ 3,20,000 ದಂಡ ಬಿದ್ದಿದೆ. ಈ ಗಾಡಿ ಓನರ್ ಹೆಸರು ವೆಂಕಟರಾಮನ್, ಬೆಂಗಳೂರಿನ ಸುಧಾಮನಗರ ನಿವಾಸಿ. ಈ ಗಾಡಿ ಹತ್ತಿದ್ರೆ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಬೇಕು ಅನ್ಸುತ್ತೋ, ಇಲ್ಲ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋದೇ ಚಟವೋ ಏನೋ ಗೊತ್ತಿಲ್ಲ. ಹಲವು ವರ್ಷಗಳಿಂದ ವಿಲ್ಸನ್ ಗಾರ್ಡನ್, SR ನಗರ ಸೇರಿದಂತೆ ಹಲವು ಏರಿಯಾಗಳಲ್ಲಿ ರೌಂಡ್ಸ್ ಹಾಕಿದ್ದಾರೆ. ವಿದೌಟ್ ಹೆಲ್ಮೆಟ್, ಸಿಗ್ನಲ್ ಜಾಮ್, ನೋ ಪಾರ್ಕಿಂಗ್, ಹೀಗೆ ಸಾಲು ಕೇಸ್ಗಳು ಬೈಕ್ ಮೇಲೆ ಬಿದ್ದಿವೆ. ಗಾಡಿ ಓಡಿಸುವಾಗ ಬೈಕ್ ನಲ್ಲಿ ಮಾತನಾಡಬಾರದು ಅಂತ ಗೊತ್ತಿದ್ರು ಬೇಜವಾಬ್ದಾರಿ ತೋರಿ ಫಜೀತಿಗೆ ಸಿಲುಕಿದ್ದಾರೆ. ಅತಿ ಹೆಚ್ಚು ದಂಡ ಹೊಂದಿರುವಂತಹ ವಾಹನಗಳ ಮಾಲೀಕರ ಮನೆಗೆ ತೆರಳಿ ದಂಡ ವಸೂಲಿ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಮುಂದಾಗಿದ್ದಾರೆ. ಆದರೆ ಈ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದಂತಹ ಆ ಒಂದು ವಾಹನದ ಫೈನ್ ಅನ್ನು ನೋಡಿದಂತಹ ಪೊಲೀಸರು ದಂಗಾದ್ರೆ ಆ ವಾಹನದ ಮಾಲೀಕ ಈಗ ಕಕ್ಕಾಬಿಕ್ಕಿಯಾಗಿದ್ದಾನೆ. ನಗರದಲ್ಲಿ ಟ್ರಾಫಿಕ್ ಫೈನ್ ಹೆಚ್ಚು ಬಾಕಿ ಉಳಿಸಿಕೊಂಡಿರೋ ವಾಹನಗಳ ಪಟ್ಟಿ ಮಾಡಲಾಗ್ತಿದೆ. ಈ ಸ್ಕೂಟರ್ ಮೇಲಿರೋ ಕೇಸ್ಗಳನ್ನ ನೋಡಿ ಪೊಲೀಸರೇ ದಂಗಾಗಿದ್ದಾರೆ. ಗಾಡಿ ಮಾಲೀಕನಿಗೆ ನೋಟಿಸ್ ಕೊಟ್ಟಿದ್ದಾರೆ. ಆದ್ರೆ ಮಾಲೀಕ ಗಾಡಿ ಬೇಕಿದ್ರೆ ಕೊಡ್ತೀನಿ, ದಂಡ ಕಟ್ಟಲ್ಲ ಅಂತ ಹೇಳ್ತಿದ್ದಾನೆ. ಟ್ರಾಫಿಕ್ ಪೊಲೀಸರು ಶತಾಯ ಫೈನ್ ಕಲೆಕ್ಟ್ ಮಾಡಬೇಕು ಅಂತ ವಾರ್ನಿಂಗ್ ನೀಡಿದ್ದಾರಂತೆ. ಒಂದು ವೇಳೆ ಫೈನ್ ಕಟ್ಟದಿದ್ರೆ ಕೇಸ್ ದಾಖಲಿಸಿ ಕ್ರಮ ಕೈಗೊಳ್ಳಲು ನಿರ್ಧರಿಸಿದ್ದಾರೆ. ದಂಡದ ಮೊತ್ತ ನಿಜಕ್ಕೂ ಕೂಡ ಆತ ತೆಗೆದುಕೊಂಡಂತಹ ಬೈಕ್ನ ಮೊತ್ತಕ್ಕಿಂತ ಅಧಿಕವಾಗಿದೆ. ಹೀಗಾಗಿ ಆತ ದಂಡ ಕಟ್ಟೋದಕ್ಕೆ ಈಗ ಕಕ್ಕಾಬಿಕ್ಕಿಯಾಗಿದ್ದಾನೆ. ಆದರೆ ಪೊಲೀಸರು ಇದನ್ನ ಮುಂದಿನ ಕಾನೂನು ಹೋರಾಟದ ಮುಖಾಂತರವಾಗಿ ಇತ್ಯರ್ಥ ಮಾಡಿಕೊಳ್ಳಲು ನಿರ್ಧಾರ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಜಗದೀಶ್, TV9 ಬೆಂಗಳೂರು.